ಕೊನೆಗೂ ಹಲವು ದಿನಗಳ ನಂತರ ಬಯಲಾಯಿತು ನಿಜ ಸತ್ಯ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಹಾಗೆ ರೋಷನ್ ಇವರಿಬ್ಬರ ನಡುವಿನ ಸ್ನೇಹ ಸಂಬಂಧದ ಬಗ್ಗೆ ಕೆಲವೊಂದಿಷ್ಟು ನ್ಯೂಸ್ಗಳು ಹರಿದಾಡ್ತಾ ಇದ್ವು. ಇವರಿಬ್ಬರ ಪ್ರೀತಿ ಪ್ರೇಮದ ಬಗ್ಗೆ ಕೆಲವೊಂದಿಷ್ಟು ನ್ಯೂಸ್ಗಳು ಹರಿದಾಡ್ತಾ ಇದ್ವು. ಇವರಿಬ್ಬರು ಮದುವೆ ಆದ್ಮೇಲೆ ಚೆನ್ನಾಗಿಲ್ಲ, ಇವರಿಬ್ಬರ ಜೋಡಿ ಚೆನ್ನಾಗಿಲ್ಲ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಾಗಲಿ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಾಗಲಿ ಹಲವಾರು ಒಂದು ವಿಡಿಯೋಸ್ಗಳು ವೈರಲ್ ಆಗ್ತಾ ಇದ್ವು. ಹೌದು ಸ್ನೇಹಿತರೆ, ಸ್ವತಃ ಇದೀಗ ಅನುಶ್ರೀ ಅವರೇ ಬಂದು ಆ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಖಂಡಿತವಾಗಿಯೂ ನನ್ನ ಬದುಕು ಸರಿಯಾಗಿಲ್ಲ ಅಂತಕ್ಕಂಥ ಮಾತನ್ನ ಅನುಶ್ರೀ ಹೇಳಿದ್ರ. ಇದೆಲ್ಲದರ ಬಗ್ಗೆ ರೋಷನ್ ಏನಾದ್ರೂ ಅವ್ರಿಗೆ ಏನಾದ್ರೂ ಮೋಸ ಮಾಡಿದ್ರ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಅವರು ರೋಷನ್ ಅನ್ನುವಂತ ಹುಡುಗನನ್ನ ಇಷ್ಟಪಟ್ಟು ಮದುವೆ ಆಗಿದ್ರು. ಅವರು ಒಂದು ಅತ್ಯುತ್ತಮ ಉದ್ಯಮಿ ಅಂತಕ್ಕಂಥ ಮಾತನ್ನ ಕೂಡ ಆಂಕರ್ ಅನುಶ್ರೀ ಅವರು ಎಲ್ಲರಿಗೂ ಪರಿಚಯವನ್ನ ಮಾಡಿದ್ರು. ಬಹಳ ಆಡಂಬರವಾಗಿ ಅದ್ದೂರಿಯಾಗಿ ಕೂಡ ಮದುವೆಯನ್ನು ಕೂಡ ಮಾಡ್ಕೊಂಡಿದ್ರು. ಆ ಮದುವೆಗೆ ಒಂದು ಬ್ರೇಕ್ ಬಿದ್ದಿದೆ ಅಂತಕ್ಕಂಥ ಸುದ್ದಿಗಳು ಈಗ ಎಲ್ಲೆಡೆ ಹರಿದಾಡ್ತಾ ಇವೆ. ಹೌದು, ಈಗ ಅವರು ಒಂದು ಅಳುತ್ತಾ ಒಂದು ನ್ಯೂಸ್ ಅನ್ನ ಹೇಳ್ಕೊಂಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇದ್ವಿ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಮದುವೆ ಅಂದಾದ ತಕ್ಷಣ ಕೆಲವೊಂದಿಷ್ಟು ದುಡ್ಡನ್ನ ನೋಡಿ ಮಾಡ್ಕೊಳ್ಳೋರು ಕೂಡ ಇದ್ದಾರೆ, ಕೆಲವೊಂದಿಷ್ಟು ಜನ ಆಸ್ತಿ ಅಂತಸ್ತುಗಳನ್ನ ನೋಡಿಕೊಂಡು ಮದುವೆಯನ್ನ ಮಾಡ್ಕೊಳ್ಳೋರು ಇದ್ದಾರೆ. ಈಗಿನ ಕಾಲದಲ್ಲಿ ಹಣಕ್ಕೆ ಬೆಲೆ ಇದೆಯೇ ಹೊರತು ಗುಣಕ್ಕೆ ಬೆಲೆ ಇಲ್ಲ. ಯಾಕಂತಂದ್ರೆ ಯಾರು ಕೂಡ ಬಡವರನ್ನ ರೈತರನ್ನ ಒಳ್ಳೆಯ ಮನಸ್ಸಿರೋರನ್ನ ಮದುವೆಯನ್ನ ಆಗೋದೇ ಇಲ್ಲ. ಈಗೆಲ್ಲರೂ ನೋಡೋದೇನಪ್ಪಾ ಅಂತಂದ್ರೆ ಆಸ್ತಿ ಅಂತಸ್ತು, ಅವರ ಎಕರೆ ಹೊಲ ಎಷ್ಟಿದೆ, ಆ ರೀತಿಯ ಒಂದು ಮನಸ್ತಾಪಗಳು ಈ ಒಂದು ಈಗಿನ ಒಂದು ದಿನಮಾನಗಳಲ್ಲಿ ಆ ರೀತಿಯ ಒಂದು ಘಟನೆಗಳು ನಡ್ತಾ ಇವೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಈಗಿನ ದಿನಮಾನಗಳಲ್ಲಿ ನೋಡೋದು ಜಾಬ್, ಬಿಸ್ನೆಸ್, ಈ ತರಹದ ಒಂದು ವ್ಯಕ್ತಿತ್ವವನ್ನ ಯಾರು ಕೂಡ ನೋಡೋದಿಲ್ಲ. ಅದೇ ಒಂದು ವಿಚಾರ ಕೂಡ ಈ ಅನುಶ್ರೀ ಅವರ ಒಂದು ವಿಚಾರದಲ್ಲೂ ಆಯ್ತಾ. ಏನಾಯ್ತು ಅನುಶ್ರೀಗೆ, ಯಾಕೆ ಅನುಶ್ರೀ ಅಳುತ್ತಾ ಒಂದು ಲೈವ್ ನಲ್ಲಿ ಬಂದಿದ್ರು ನ್ಯೂಸ್ ಅನ್ನ ಹೇಳಿದ್ದಾರೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ಒಂದು ಕ್ಲಿಪ್ ಅನ್ನ ಕೂಡ ಹಾಕಿದ್ದೀನಿ. ಆ ಕ್ಲಿಪ್ ಅನ್ನು ದಯವಿಟ್ಟು ಎಲ್ಲರೂ ಒಂದು ನೋಡ್ಕೊಂಡು ಬನ್ನಿ. ಹೌದು ಸ್ನೇಹಿತರೆ, ಹಲವಾರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಒಂದು ಸಖತ್ ಸುದ್ದಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಆಂಕರ್ ಅನುಶ್ರೀ ಆಗಿ ರೋಷನ್ ಅವ್ರದ್ರು ಇಬ್ರು ಚೆನ್ನಾಗಿಲ್ಲ, ಇವರಿಬ್ಬರ ನಡುವೆ ಮನಸ್ತಾಪ ಆಗಿದೆ. ಆಂಕರ್ ಅನುಶ್ರೀ ಅವರು ಮನೆಯನ್ನ ಬಿಟ್ಟು ಬಂದಿದ್ದಾರೆ. ಅವರು ಈಗ ತಮ್ಮ ತವ್ರ ಮನೆಯಲ್ಲೇ ಇದ್ದಾರೆ. ಇಬ್ರು ಅವರು ಅಲ್ಲಿರೋದ್ರಿಂದಾನೇ ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾರೆ, ಗಂಡನ ಮನೆಯನ್ನು ಬಿಟ್ಟು ಬಂದಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಚರ್ಚೆ ಆಗ್ತಾ ಇವೆ. ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ಕಲಹಗಳು ಗಂಡ ಹೆಂಡತಿ ಅಂದ್ಮೇಲೆ ಕೆಲವೊಂದಿಷ್ಟು ಕಲಹಗಳು ಇದ್ದೇ ಇರುತ್ತವೆ. ಯಾಕಂತಂದ್ರೆ ಗಂಡ ಹೆಂಡತಿ ಅಂದ್ಮೇಲೆ ಜಗಳಗಳು ಇದ್ದೇ ಇರುತ್ತವೆ. ಆ ಕಾರಣಕ್ಕಾಗಿ ಏನಾದ್ರೂ ಒಂದು ಆಂಕರ್ ಅನುಶ್ರೀ ಅವರ ಜಗಳ ಮಾಡಿಬಿಟ್ಟು ಬಂದ್ರ, ಅಥವಾ ಏನಾದ್ರೂ ಇವರಿಬ್ಬರ ನಡುವೆ ಏನಾದ್ರೂ ಮನಸ್ತಾಪ ಇದೆಯಾ, ಇವರಿಬ್ರು ಏನಾದ್ರೂ ಸುಳ್ಳು ಹೇಳಿದ್ರ ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಸ್ನೇಹಿತರೆ, ಈಗ ಅವರು ಒಂದೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಂಡಿದ್ರು. ಅವರೊಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲ ಅಂತಕ್ಕಂಥ ಮಾತನ್ನ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತಿದೆಯಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರ ಗಂಡ ರೋಷನ್ ಅವರು ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ಅಲ್ಲ, ಒಬ್ಬ ಸಾಧಾರಣ ಮನುಷ್ಯ ಅಂತಕ್ಕಂಥದನ್ನ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದ್ವಿ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಈಗ ತುಂಬಾನೇ ಚರ್ಚೆಗಳು ಆಗ್ತಾ ಇವೆ. ಯಾಕಂತಂದ್ರೆ ಆಂಕರ್ ಅನುಶ್ರೀ ಅವರು ಚೆನ್ನಾಗಿಲ್ಲ, ಒಂದು ಮದುವೆ ಆಗ್ಬಿಟ್ಟು ಅಂತಕ್ಕಂಥ ಮಾತನ್ನ ಎಲ್ಲರೂ ಕೂಡ ಒಂದು ಆ ಮಾತನ್ನ ಹೇಳ್ಕೊಳ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ನಾವು ನೋಡೋದಾದ್ರೆ ಇದೆಲ್ಲ ನಿಜಾನ ಸುಳ್ಳ ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಸಹ ಇದು ಅತ್ಯಂತ ಸುಳ್ಳು ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಆಂಕರ್ ಅನುಶ್ರೀ ಅವರು ಒಂದು ಇಷ್ಟಪಟ್ಬಿಟ್ಟು ರೋಷನ್ ಅವರನ್ನ ಮದುವೆ ಆಗಿದ್ದಾರೆ. ಆಂಕರ್ ಅನುಶ್ರೀ ಅವರು ರೋಷನ್ ಅವರನ್ನ ಇಷ್ಟಪಟ್ಬಿಟ್ಟು ಮದುವೆ ಆಗಿದ್ದಾರೆ. ರೋಷನ್ ಅವರು ಕೂಡ ಆಂಕರ್ ಅನುಶ್ರೀ ಅವರನ್ನ ಒಂದು ಇಷ್ಟಪಟ್ಬಿಟ್ಟು ಮದುವೆ ಆಗಿದ್ದಾರೆ. ಇವರಿಬ್ಬರ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಇದೆ, ಒಂದು ಒಳ್ಳೆಯ ಮನಸ್ತಾಪ, ಯಾವುದೇ ರೀತಿಯ ಮನಸ್ತಾಪ ಕೂಡ ಆಗಿಲ್ಲ. ಇವರಿಬ್ರು ತುಂಬಾನೇ ಚೆನ್ನಾಗಿದ್ದಾರೆ. ಇವರಿಬ್ರು ಒಂದು ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಮದುವೆ ಆಗ್ಬಿಟ್ಟು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸಖತ್ ಚರ್ಚೆ ಆಗ್ತಾ ಇವೆ. ಇವರಿಬ್ರು ದೂರ ಆಗಿದ್ದಾರೆ, ಇವರಿಬ್ರು ಆಂಕರ್ ಅನುಶ್ರೀ ಅವರು ನಟಿಯವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತವೆ. ಆ ರೀತಿಯಾದ ಯಾವುದೇ ಒಂದು ಘಟನೆಗಳು ಏನು ನಡೆದಿಲ್ಲ. ಆಂಕರ್ ಅನುಶ್ರೀ ಅವರ ವಿಚಾರದಲ್ಲಿ ಆಗಿರೋದೇನಪ್ಪಾ ಅಂತಂದ್ರೆ ಖಂಡಿತವಾಗಿ ಇವರಿಬ್ರು ಒಂದು ಒಳ್ಳೆಯ ಮದುವೆಯನ್ನ ಆಗ್ಬಿಟ್ಟು ಒಂದು ಒಳ್ಳೆಯ ಸಂಸಾರಿಕ ಜೀವನವನ್ನ ನಡೆಸ್ತಾ ಇದ್ದಾರೆ. ಇವರಿಬ್ಬರ ನಡುವೆ ಯಾವುದೇ ರೀತಿಯ ಸಂಬಂಧದಲ್ಲಿ ಬಿರುಕು ಕೂಡ ಮೂಡಿಲ್ಲ. ಆ ಬಿರುಕು ಏನಾದ್ರೂ ಮೂಡಿದ್ರೆ ಖಂಡಿತವಾಗಿಯೂ ಒಂದು ವಿಚಾರಗಳು ಹೊರಬರ್ತಾನೆ ಇರ್ತವೆ. ಅದೆಲ್ಲವನ್ನು ಬಿಟ್ಟು ಸುಳ್ಳು ಸುದ್ದಿಗಳು ಹರಡ್ತಾ ಇವೆ ಈ ಒಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳು ಆಂಕರ್ ಅನುಶ್ರೀ ಆಗಿ ರೋಷನ್ ಅವರ ಬಗ್ಗೆ ಹರಡ್ತಾ ಇವೆ. ಆ ರೀತಿಯ ಒಂದು ಯಾವುದೇ ದುರ್ಘಟನೆಕಾರಿ ಘಟನೆಗಳು ನಡೆದಿಲ್ಲ. ಆಂಕರ್ ಅನುಶ್ರೀ ಹಾಗೆ ಒಂದು ಆ ರೋಷನ್ ಅವರು ತುಂಬಾನೇ ಚೆನ್ನಾಗಿದ್ದಾರೆ, ಇಬ್ರು ಮದುವೆ ಆಗ್ಬಿಟ್ಟು ಅಂತಕ್ಕಂಥದನ್ನ ನಾವು ಇಲ್ಲಿ ತಿಳಿಸೋಕೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಆಂಕರ್ ಅನುಶ್ರೀಗೆ ರೋಷನ್ ಇವರಿಬ್ರು ಚೆನ್ನಾಗಿ ಇದ್ದಾರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ನೋಡಲು ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಸಿ ಯು.